ಹಲೋ ಹಾಯ್, ನಾನು ಮಾಧವಿ ಮೆಹ್ತಾ ಗುಜರಾತ್ಲಿಂತ್ರ. ಬರ್ರಿ ಚಹಾ ಕುಡಿಯೋನು. ನಾನಲ್ಲ, ನಮ್ಮ ಮನೆಯವ್ರು ಕುಡಿತಾರ, ಅದಕ್ಕೆ ನಾನಂಕರಿ ಬಿಸಿನೀರು ಇವತ್ತು ಬೇವಿನ ತಪ್ಪಲ ತಿಂದಾನಿ. ಅದ್ರ ಸಂಬಂಧ ನಾನು ಕುಡಿಯೋಕೆ ಹೋಗಂಗಿಲ್ಲ. ಎದ್ರ ಸಂಬಂಧ ತಿಂತಾನೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಅದು ಚಲೋ, ಹೆಣ್ಮಕ್ಳಿಗೆ ಅಂಕರಿ ಭಾಳ ಚಲೋ. ಎದಕ್ಕಪ್ಪ ಅಂದ್ರೆ ಅದು ನಿಮ್ಗೆ ಕಮೆಂಟ್ ಮಾಡಿ ಅದನ್ನ ಎದಕ್ಕೆ ತಿಂತೀರಿ ನೀವು ಅಂತೇಳಿ ನಾನು ನಿಮ್ಗೆ ಕಮೆಂಟ್ ಮಾಡ್ತೀನಿ. ನೀವು ನಾನು ಕಮೆಂಟ್ ಮಾಡ್ತೀವಿ ಕೇಳಿದ್ರೆ ನಾನು ನಿಮ್ಗೆ ಕಮೆಂಟ್ ಮಾಡ್ತೀನಿ. ಇಲ್ಲಾಂದ್ರೆ ಇದ್ರೊಳಗೆ ವಿಡಿಯೋ ಮಾಡಿ ಇನ್ನೊಂದು ಹಾಕ್ತೀನಿ. ನಮ್ಮ ನೀರಿಗೆ ಚಾಕಿಟ್ಟನಿ. ಅದು ಹಾಲು ಫ್ರಿಜ್ನೇನಿದ್ದು ರೀ, ಅದಕ್ಕೆ ಬಿಸಿ ಮಾಡಿ ಆಮೇಲೆ ಸಕ್ಕರೆ, ಚಾಪುಡಿ, ಯಾಲಕ್ಕಿ, ಶುಂಠಿ ಹಾಕ್ತೀನಿ. ಲವಂಗ, ಶುಂಠಿ ಜಜ್ಜಿ ಹಾಕ್ತೀನಿ. ಯಾಕಂದ್ರೆ ಅದು ಭಾಳ ಚಲೋ, ಚಹಾ ಮಸ್ತ್ ಅನಿಸ್ತೈತೆ ರೀ. ನಾನು ಚಾದ ಮಸಾಲಾನು ಮನ್ಯಾಗ ಮಾಡ್ತೀನಿ. ಅದ್ರದ್ದು ರೆಸಿಪಿ ಬೇಕಂದ್ರೆ ಹೇಳ್ತಾನಂತ ನಾನು ನಿಮ್ಗೆ ಕನ್ನಡದಾಗ ಮಸ್ತಾಗಿ ತಿಳಿಸ್ಕೊಡ್ತೀನಿ. ಮತ್ತು ರೀ, ಆರಾಮದಿರಿ ಎಲ್ಲರೂ? ಆರಾಮಲಿಂತ್ರ ಆರೋಗ್ಯಲಿಂತ್ರ ಇರ್ರಿ. ಬೆಳಗ್ಗೆ ಇವತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿಲ್ಲ, ಮನೆಯೊಳಗದಾರ. ಅದ್ರ ಸಂಬಂಧ ನಾನು ಇವತ್ತು ಯಾವುದು ಕೆಲಸ ಮಾಡಿಲ್ಲ. ಬಾಂಡೆನೂ ಹಂಗದಾವು, ಅರಿವಿ ಒಗ್ದು ಹಾಕೀನಿ. ಇದು ಯಾವ ಪಕ್ಷಿ ಐತೆ ಅದು ಹೇಳ್ರಿ, ಗೊತ್ತಾಗಂಗಿಲ್ಲ ನನಗೆ. ಇದು ಯಾವ ಪಕ್ಷಿನೇ ಗೊತ್ತಾಗಲ್ಲ. ಅದು ಇದು ಅಲ್ಲ, ಇಲ್ಲಿದಾವು, ಅಲ್ಲೇ ಇರೋಂಗಿಲ್ಲ. ಹೊಳ್ಳಿ ಏನಪ್ಪ ಅಂದ್ರೆ ಇವತ್ತು ನಾನು ನೋಡ್ರಲ್ಲೈತಿ ನಮ್ಮ ಅಂಗಡಿ ಒಳಗೆ ಇವತ್ತು ಬೆಳಿಗ್ಗೆ ಗಿರಾಕಿ ಹಾಲು, ಮಜ್ಜಿಗೆ, ಮೊಸರು ತೊಗೊಂಡು ಹೋಯ್ದ್ರು. ಏನಪ್ಪ ಅಂದ್ರೆ ಇವತ್ತು ನಾವು ಮಾಲ್ ಹಾಕ್ಸೋಯ್ತಿ. ಅಂಗಡಿಗೆ ಏನು ಮಾಲ್ ಹಾಕಿಸ್ಬೇಕಂದ್ರೆ ಹಾಲು, ಉಪ್ಪು ಬಂತು. ಅಂಗಡಿಗೆ ಏನು ಮಾಲ್ ಹಾಕಿಸ್ಬೇಕಂದ್ರಪ್ಪ, ಈಗ ಇದಾತಲ್ಲ, ಬ್ಯಾಸಿಗೆ ಬಂತು. ತಮ್ಸಪ್ಪು 20 ರೂಪಾಯಿ ತಮ್ಸಪ್ಪು, ಹೊಳ್ಳಿ ಸಣ್ಣ 10 ರೂಪಾಯಿದ್ದು ಸೋಡಾ ಅವನ್ನ ಹಾಕಿಸ್ಬೇಕು. ಐಸ್ ಕ್ರೀಮ್ ಹಾಕಿಸ್ಬೇಕು. ಜಳ ಚಾಲು ಆಯ್ತು, ಸೆಕೆ. ಅದ್ರ ಸಂಬಂಧ ಈಗ ಅದನ್ನೆಲ್ಲ ಹಾಕಿಸ್ಬೇಕು. ಇವತ್ತು ನಾವು ಮಾಲ್ ತರಕ್ಕೆ ಹೋಗ್ಬೇಕು. ನಮ್ಮ ಮನೆಯವ್ರ ಮನ್ಯಾಗ ಅದರ. ಅದ್ರ ಸಂಬಂಧ ಇವತ್ತು ರಜೆ ಹಾಕ್ತೀನಿ ಅವ್ರಿಗೆ. ಯಾಕಂದ್ರೆ ಮಾಲ್ ಖಾಲಿಯಾಗಿತ್ತು, ರಜೆ ಹಾಕಿ ಹೋಗ್ಬೇಕಾಕತಿ. ನಮ್ಮ ಮಗ ತಂದೈತಿ, ಅದಕ್ಕೆ ಅವರು ಹೋಗಂಗಿಲ್ಲ. ನಿಮ್ಮದು ಅಂಗಡಿದ್ರೆ ಹೇಳ್ರಿ ನನಗೆ, ನೀವು ಹೆಂಗೆ ನಡೆಸ್ತೀರಿ ಹೆಂಗಿಲ್ಲ ಅನ್ನೋದು. ನನಗೂ ಒಟ್ಟು ಹಂಗೆ ನಡ್ಸಕ್ಕೆ ಇದು ಅನ್ನಿಸ್ತತಿ. ನೀವು ಮಾಲ್ ತರಕ್ಕೆ ಹೋಗ್ತೀರಿ, ನಿಮ್ಮ ಮನೆಯವ್ರು ತಂದು ಕೊಡ್ತಾರೆ, ನಿಮ್ಮ ಮನ್ಯಾಗ ನಿಮ್ಮ ಮಗ ದೊಡ್ಡವ್ರು ಅದಾರ ಏನಂತ ಹೇಳ್ರಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ರೀ, ಚಾಕ ಹಾಕಿದ್ನಿ ರೀ. ಈಗ ಸಕ್ಕರೆ, ಚಾಪುಡಿ ಹಾಕೀನಿ, ಶುಂಠಿ ಹಾಕಿನಿ. ಈಗ ಅದನ್ನು ಜಜ್ಜುತ್ತಾನೆ. ಶುಂಠಿ, ಯಾಲಕ್ಕಿ, ಹೊಳ್ಳಿ ಒಂದು ಲವಂಗ ಹಾಕ್ತಾನೆ ರೀ. ಈಗ ನೀವು ಹೆಂಗೆ ಚಹಾ ಮಾಡ್ತೀರಿ ಅದನ್ನ ನಾನು ಕಮೆಂಟ್ ಮಾಡೋದು ಹೇಳಿ. ನಾನು ಹಂಗೆ ಒಂದಿನ ಮಾಡ್ತೀನಿ. ನನಗೆ ನಮ್ಮ ಅವ್ರ ಮನೆಯಿಂದ ಭಾಳ ಚಹಾ ಇಷ್ಟ. ಇಲ್ಲಿ ಹಾಲು ಹಾಕಿ ಮಾಡ್ತಾರಂದ್ರೆ ನನಗೆ ಅಷ್ಟೊಂದು ಇಡ್ಸಂಗಿಲ್ಲ. ಯಾಕಂದ್ರೆ ನಾ ಕುಡಿಯೋಕೆ ಅದಕ್ಕೆ ಬಿಟ್ಟಿದ್ದು ಒಳ್ಳೆಯಪ್ಪ ಅಂದ್ರೆ ಆರೋಗ್ಯಕ್ಕೆ ಇದು ಚಹಾ ಚಲೋ ಅಲ್ಲ ಅಂತಾರೆ. ಇದಾದ್ರ ಸಂಬಂಧ ಹೆಣ್ಮಕ್ಳಿಗೆ ನಮ್ಮ ಮಮ್ಮಿಯರು ಭಾಳ ಚಹಾ ಅಂದ್ರೆ ಭಾಳ ಚಹಾ ಕುಡಿತಿದ್ರಿ ಅವರು. ನಮ್ಮ ಮಮ್ಮಿಯರು ಹೌದ್ರಿ, ಭಾಳ ಚಹಾ ಕುಡಿತಿದ್ರಿ ನಮ್ಮ ಮಮ್ಮಿಯರು. ಎಲ್ಲ ಅಡಿಕೆ ಹಾಕೊಂಗಿಲ್ಲ, ಚಹಾ ಭಾಳ ಕುಡಿತಿದ್ರು. ಕ್ಯಾನ್ಸರ್ ಅದಕ್ಕಾಗೈತೆ ಗೊತ್ತಿಲ್ಲ, ಒಟ್ಟಾಗೈತಿ. ಎಲ್ಲ ಮಾಡಿದವರು ಏನೋ ಒಂದು ಮಾಡಿದವ್ರು ಎಲ್ಲರೂ ಕುಡಿಯೋರಾಗಲಿ, ತಂಬಾಕು ತಿನ್ನೋರಾಗಲಿ ಎಲ್ಲರೂ ಇದು ಮಾಡಿದಾರೆ, ಆರಾಮಿರ್ತಾರೆ. ಇರಲಿ, ಆರಾಮಿದ್ರೆ ಇರಲಿ. ಅದ್ರ ಹಣೆ ಬರ್ದಾಗ ಏನೇನು ಬರ್ತೈತೆ ದೇವರು ಅದು ಆಗೋದು ನಮ್ಮ ಕೈಯಿಂದಲ್ಲ, ದೇವ್ರ ಕೈಯಿಂದದು. ಏನಪ್ಪ ಅಂದ್ರೆ ಮಾಡೋದಕ್ಕೆ ಈಗ ಯಾರೇನು ಮಾಡಿದ್ದಕ್ಕೆ ಹೊಣೆ ಯಾರಪ್ಪ ಅಂತ ಅನ್ನೋಕೆ ಹಂಗಲ್ಲದು, ದೇವ್ರ ಕೈಯಿಂದಿರ್ತೈತಿ. ಏನಾಗೋದು ಹಂಗೆ ಮಾಡಿಸ್ತಾನೆ. ಯಾವುದೋ ಜನ್ಮದ್ದು 7 ಜನ್ಮದ್ದು ಕರ್ಮ ಇರ್ತತಂತ್ರಿ. ಆ ಕರ್ಮನ ಈಗ ಈ ಜನ್ಮದಾಗ ನಾವು ಅನುಭವಿಸ್ಬೇಕಾಗತ್ತೆ. ಅವಾಗ ಅನುಭವಿಸ್ಲಾರ್ದು ಈಗ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಹೇಳೋದು, ಈಗೇನೋ ಮಾಡ್ತಿರಲ್ಲ ತಿಳಿದುಕೊಂಡು ವಿಚಾರ ಮಾಡಿರಿ. ಯಾವುದೋ ಒಂದು ಯಾರಿಗೇ ಒಂದು ಕೆಟ್ಟದ್ದು ಮಾಡ್ಬೇಕಾರಾಗಲಿ, ಚಲೋದು ಮಾಡ್ಬೇಕಾರೆ, ಚಲೋದು ಮಾಡೋದಕ್ಕೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಹೌದು, ಕೆಟ್ಟದ್ದು ಮಾಡ್ಬೇಕಾರೆ 100 ಸತಿ ವಿಚಾರ ಮಾಡಿರಿ. ಯಾಕಂದ್ರೆ ಕರ್ಮ ಯಾವಾಗೂ ನಮ್ಮನ್ನ ಬಿಡಂಗಿಲ್ಲ. ಹೌದು, ಅದು ಒಂಥರ ಗಡಿಯಾರದ್ದು ಮುಳ್ಳಿದ್ದಂಗೆ ಸುತ್ತಿ 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 ಮತ್ತು 12ಕ್ಕೆ ಹೆಂಗೆ ಬರ್ತೈತಿ ಹಂಗೆ ಅದು ನಮ್ಮನ್ನು ಸುತ್ತ ನಮ್ಮ ಹತ್ರ ಬಂದು ನಿಲ್ತೈತಿ. ಅದಕ್ಕೆ ಅರ್ಧ ಒಂದಾಗಲಿ ಏನೋ ಒಂದಾಗಲಿ ಮಾಡೋದ್ರ ಚಲೋ ಮಾಡಿರಿ, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಜೀವನದಾಗ ನಮ್ಮ ಮಕ್ಕಳು ಎಲ್ಲರಿಗೆ ಅವ್ರಿಗೂ ಅನುಭವಿಸ್ಬೇಕಾಗತ್ತೆ. ನಾವು ಮಾಡಿದ್ದ ಕರ್ಮ ನಮ್ಮ ಮಕ್ಕಳು ಹೌದ್ರಿ, 7 ಜನ್ಮದ್ದು ಅದು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಏನೋ ಒಂದು ಮಾಡಿದ್ರು ಚಲೋದು ಮಾಡಿರಿ. ಯಾಕಂದ್ರೆ ಚಲೋದು ಮಾಡೋದು ಮನುಷ್ಯಂದು ಧರ್ಮ. ದೇವ್ರ ಮನುಷ್ಯಾಗ ಹುಟ್ಸ್ಯಾನಪ್ಪ ಅಂದ ಬಳಕ ಚಲೋದ ಮಾಡಿ ಸಾಯೋಣಂತ. ಯಾಕೆ ಇದು ಮಾಡ್ಬೇಕ್ರಿ? ಹೌದನಲ್ರಿ, ಹೇಳ್ರಿ. ಮತ್ತು ರೀ, ಎಲ್ಲರೂ ಹೆಂಗದಿರಿ, ಏನು ಮಾಡಿದ್ರೆ ಹಂಗದು ಹೇಳಿ. ನನ್ನ ಮಾತು ಏನಾರ ತಪ್ಪಾದ್ರೆ ಕ್ಷಮಿಸ್ರಿ. ಹಿಂಗೆ ಮಾತಾಡಕ್ಕೆ ಹೋಗ್ಬೇಡ್ರಕ್ಕ ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ.
ನನಗೆ ಗೊತ್ತಾಕತಿ. ಅಂದ್ರೆ ನಮ್ಮ ಊರಾಗ ಎಷ್ಟು ಮಂದಿ ನೋಡ್ರಪ್ಪ ಅಂದ್ರೆ 2,500 ಮಂದಿ ನನಗೆ ನೋಡ್ರಿ ಈಗ. ಹೌದು, 2,500 ಮಂದಿ. ಹಾಂ, 1,500ನ 2,500 ಮಂದಿ ನೋಡ್ಯಾರ. ಅದ್ರ ಸಂಬಂಧ ಹೇಳಕತ್ತಿದ್ದು. ಏನೋ ಒಂದು ತಪ್ಪಿದ್ರು ಮಾತಾಡಿದ್ರೆ ನನ್ನ ಕ್ಷಮಿಸಿ. ಸಣ್ಣ ತಂಗಿ ಅಂತೇಳಿ, ಸಣ್ಣ ಅಕ್ಕ ಅಂತೇಳಿ, ದೊಡ್ಡಕ್ಕ ಅಂತೇಳಿ ಕ್ಷಮಿಸ್ರಿ. ಯಾಕಂದ್ರೆ ನನ್ನ ಮಗಳಂತೆ ಅನ್ಕೋರಿ. ನಾನು ಇರೋದು ಗುಜರಾತ್ದಾಗ, ನೀವು ಇರೋದು ಕರ್ನಾಟಕದ ರಾಜ್ಯದೊಳಗೆ, ನಾ ಇರೋದು ಗುಜರಾತ್ ರಾಜ್ಯದೊಳಗೆ. ನಾನು ಕರ್ನಾಟಕದ ರಾಜ್ಯದಕ್ಕೆ ಇಲ್ಲಿ ಬಂದು ಜೀವನ ಮಾಡಾಕತ್ತೀವಿ. ಅದಕ್ಕೆ ಹೇಳಕತ್ತಿದ್ದು. ಶುಂಠಿ ಹಾಕ್ತೇನೆ ರೀ ಚಾದಾಗ. ನಮ್ಮ ಮನೆಯವ್ರಿಗೆ ಚಾದೊಳಗೆ ಶುಂಠಿ ಏನಪ್ಪ ಅಂದ್ರೆ ಅದು ಭಾಳ ಇಷ್ಟ. ಭಾಳ ಹಾಲು ಹಾಕಿ ಚಹಾ ಮಾಡಾಕತ್ರ ಅದ್ರೊಳಗೆ ಒಂದು ಹಳ್ಳು ಉಪ್ಪು ಒಗೆರಿ ಅಂದ್ರೆ ಚಲೋ ಆಕತಿ. ಚಹಾ ಬೆಸ್ಟ್ ಅನಿಸ್ತತಿ. ಹಾಂ, ಕರಿ ಶುಂಠಿ ಬರೀ ಶುಂಠಿ ನಮ್ಮಲ್ಲಿದ್ದು ಅದನ್ನ ಅಡುಗೆ ಮಾಡಂಗಿದ್ರಿ. ಅಷ್ಟೊಂದು ನಾವು ಶುಂಠಿ ಇರೋದು. ಯಾಕಂದ್ರೆ ನಮ್ಮೆಲ್ಲದೊಳಗೂ ಶುಂಠಿ ಹಾಕ್ತಾರೆ. ನಾವು ಯಾವ ಮಂದಿ ಅನ್ನೋದು ಕೇಳ್ರಿ, ಹೇಳ್ತಾರೆ ನಾನು ನಿಮಗೆ. ಓದ್ ಕಿರಣ್ ಬಾಬಿ.